ಮೈಸೂರಿನ ಜನ ಇನ್ನೂ ಆನೆ ದಾಳಿಯ ಭಯದಿಂದ ಹೊರಬಂದಿಲ್ಲ. ಆಗ್ಲೇ ನಗರಕ್ಕೆ ಚಿರತೆ ನುಗ್ಗಿ ಆತಂಕ ಸೃಷ್ಟಿಸಿದೆ. ಚಾಮುಂಡಿ ಬೆಟ್ಟದ ಸಮೀಪವಿರೋ ಸುಯೇಜ್ ಫಾರಂ ಬಳಿ ನಿನ್ನೆ ತಡರಾತ್ರಿ ಚಿರತೆಯೊಂದು ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿದೆ. ಬೆಟ್ಟದಿಂದ ಬಂದ ಚಿರತೆ ನಾಯಿಯನ್ನ ಅಟ್ಟಿಸಿಕೊಂಡು ಫಾರಂನ ಒಳಗೆ ನುಗ್ಗಿದ್ದನ್ನ ಸ್ಥಳೀಯರೊಬ್ಬರು ನೋಡಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಚಾರ ತಿಳಿಸಿ ಚಿರತೆ ಪತ್ತೆ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಆ ವೇಳೆಗೆ ಚಿರತೆ ಬೆಟ್ಟಕ್ಕೆ ಪರಾರಿಯಾಗಿದೆ. ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಹುಡುಕಾಟ ಎಲ್ಲ ನಡೆಸಿದ್ವಿ. ಯಾವುದೇ ಹೆಜ್ಜೆ ಆಗಲಿ ಗುರುತು ಕಂಡು ಬಂದಿಲ್ಲ. ಚಾಮುಂಡಿ ಬೆಟ್ಟ ಹತ್ತಿರ ಇರೋದ್ರ ದೆಸೆಯಿಂದ ಇಲ್ಲಿ ಚಿರತೆಗಳು ವಾಸ ಇರೋದು ಸಾಮಾನ್ಯ. ಅವು ಅಲ್ಲಿ ಆಹಾರ ಸಿಗ್ತಾ ಇದ್ದಾಗ, ಕಾಡು ಪ್ರಾಣಿಗಳು ಅವಕ್ಕೆ ಆಹಾರ ಸಿಗ್ತಾ ಇದ್ದಾಗ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ನಾಯಿಗಳನ್ನ ಹುಡುಕಾಟಕ್ಕೆ ಅವು ಬರೋದು ಸಹಜ. ತಕ್ಷಣವೇ ಬಂದು ನಾವು ರಾತ್ರಿಯಿಂದ ಇಲ್ಲಿ ಪರಂಬ್ಲೇಷನ್ ಮಾಡ್ತಾ ಇದ್ವಿ. ಯಾವುದೇ ವಿಧವಾದ ಗುರುತಾಗಲಿ ಇಲ್ಲ ಚಿರತೆ ಆಗಲಿ ಯಾವುದು ಕಂಡು ಬಂದಿಲ್ಲ. ನೆರೆಹೊರೆಲ್ಲರನ್ನೂ ವಿಚಾರಿಸಿದ್ವಿ. ಇಲ್ಲಿ ಕಾರ್ಪೊರೇಷನ್ ಕ್ವಾರ್ಟರ್ಸ್ನಲ್ಲಿದ್ದ ಅಧಿಕಾರಿಗಳನ್ನ ವಿಚಾರಿಸಿದ್ವಿ. ಯಾವುದೇ ಕುರುಹು ಕಂಡು ಬಂದಿಲ್ಲ. ಈಗ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ದಿವಸದಿಂದ ಒಂದು ಆಕ್ಸಿಡೆಂಟ್ ಆಗಿ ಒಂದು ಸತ್ತೋಗಿದ್ದು. ಇಲ್ಲಿ ಹಿಂದ್ಗಡೆ ಒಂದು ತೊಟ್ಟಿ ಒಳಗಡೆ ಒಂದು ಚಿರತೆ ಸಿಕ್ತು. ಮತ್ತು ಚಾಮುಂಡಿ ಬೆಟ್ಟಕ್ಕೆ ವಾಕಿಂಗ್ ಹೋಗ್ತಾ ಇರ್ತಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ ಚಿರತೆ ಇರುತ್ತೆ ಅಂತೇಳಿ. ಇಲ್ಲ ಅವ್ರು ಹೇಳ್ದಂಗೆ ರೇಂಜರ್ ಅವ್ರು ಹೇಳ್ದಂಗೆ ನಾಯಿಗಳು ಹಿಡಿಯೋಕೆ ಬಂದೇ ಬರುತ್ತೆ. ಯಾಕೆಂದರೆ ಇಲ್ಲಿ ಗೌರಿಶಂಕರ ನಗರ ಇದೆಲ್ಲ ಹತ್ರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಏನಾರು ವ್ಯವಸ್ಥೆ ಮಾಡಿ ಬರದೇ ಇದ್ದಂಗೆ ಮಾಡಬೇಕು. ಬೇಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮೈಸೂರಿನಲ್ಲಿ ಆನೆ ದಾಳಿ ನಡೆದು ಇನ್ನು 2 ದಿನ ಕೂಡ ಕಳೆದಿಲ್ಲ, ಆಗಲೇ ಚಿರತೆ ಮತ್ತೆ ಪ್ರತ್ಯಕ್ಷವಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟೊತ್ತಿಗೆ ಒಂದು ಚಿರತೆ ಮೈಸೂರಿನಲ್ಲಿ ಕಾಣಿಸ್ಕೊಳ್ತು? ಹೆಚ್ಚಿನ ಮಾಹಿತಿ ಏನಿದೆ? ಸೌಮ್ಯ, ಹೌದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕಾಡಾನೆಗಳ ಪುಂಡಾಟಿಕೆಯಿಂದ ಮೈಸೂರು ಇಡೀ ಜನ ಭಯ ಭೀತಿಗೊಂಡಿದ್ರು. ಆ ಭಯದಿಂದ ಹೊರ ಬರುವುದಕ್ಕೆ ಇನ್ನೂ 1 ದಿನ ಹಾಗೆ ಇಲ್ಲ. ಅಷ್ಟೊಳಗೆ ಚಿರತೆ ಕೂಡ ಮೈಸೂರಿನ ಸುಯೇಜ್ ಫಾರಂ ಒಳಗೆ ದಾಳಿ ಮಾಡಿದೆ. ಮೈಸೂರಿನ ಈ ಸುಯೇಜ್ ಫಾರಂ ವಿದ್ಯಾರಣ್ಯಪುರಂನ ಬಡಾವಣೆಯಲ್ಲಿದೆ. ಇದಕ್ಕೂ ಮತ್ತು ಚಾಮುಂಡಿ ಬೆಟ್ಟದ ಸಮೀಪದಲ್ಲಿರುವಂತಹ ಕಾರಣದಿಂದಾಗಿ ಚಾಮುಂಡಿ ಬೆಟ್ಟದಲ್ಲಿ ಚಿರತೆಗಳಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಲ್ಲಿಂದ ನಾಯಿಯೊಂದನ್ನು ಅಟ್ಟಿಸ್ಕೊಂಡು ಅದು ಸುಯೇಜ್ ಫಾರಂ ಒಳಗೆ ನಿನ್ನೆ ಮಧ್ಯರಾತ್ರಿ ಒಳಗೆ ಬಂದಿರೋದ್ರ ಬಗ್ಗೆ ಪ್ರತ್ಯಕ್ಷದರ್ಶಿಯೊಬ್ಬರು ಪೊಲೀಸ್ನವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದೇ ಮಾಹಿತಿಯನ್ನ ಆಧರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಸುಯೇಜ್ ಫಾರಂನಲ್ಲಿರುವಂತಹ ಸುಯೇಜ್ ಫಾರಂನ ತಪಾಸಣೆಯಲ್ಲಿ ತೊಡಗಿದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಕೂಡ ಸುಯೇಜ್ ಫಾರಂ ಒಳಗೆ ಚಿರತೆ ಕಂಡು ಬಂದಿಲ್ಲ. ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಚಿರತೆ ಇಲ್ಲಿಗೆ ಬಂದು ಮತ್ತೆ ವಾಪಸ್ ಕಾಡಿಗೆ ಹೋಗಿರುವಂತಹ ಸಾಧ್ಯತೆ ತೀರಾ ಸ್ಪಷ್ಟವಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಸುಯೇಜ್ ಫಾರಂನ ಒಳಗಡೆ ಒಂದು ಕ್ವಾರ್ಟರ್ಸ್ ಅನ್ನ ಮಾಡಲಾಗಿದೆ. ಅಲ್ಲಿ 5-6 ಮನೆಗಳಿವೆ. ಆ ಮನೆಗಳವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಮುಂದೆ ಸ್ವಲ್ಪ ಜಾಗರೂಕರಾಗಿರುವಿರಿ ಅಂತಾನೂ ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಚಿರತೆಯ ಭಯದಿಂದ ಮೈಸೂರಿನ ಜನರು ಕಂಗಾಲಾಗಿದ್ದಾರೆ. ಸೌಮ್ಯ. ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.